अस्सलाम वालेकुम, वेलकम टू माय यूट्यूब चैनल। और ಬಾಣಲೆಗ್ ಅವರು ಎಲೆಟ್ ಕಾಯಿಮಲು ಗೀ ಇಟ್ಟಿಟ್ಟು ಎಲೆಟ್ ಕಾಯಿಮಲು ಇಟ್ಟೆ 1.5 ಸ್ಪೂನು ಕೊತ್ತಂಬರಿ ಇಟ್ಟೆ, ஒரு 1/2 ಸ್ಪೂನು ಬಡ್ಸೊಪ್ಪು ಇಟ್ಟೆ, ஒரு 4 ಲವಂಗ ಇಟ್ಟೆ. 4 ಲವಂಗ ಇಟ್ಟಲ್ಲಿ പിന്നെ ಅದಕ್ಕೆ ತೆಲ್ ಜಂಡು ಪೀಸ್ ಕೆತ್ತಿಟ್ಟಿತ್ತು. ಅದಕ್ಕೆ ತೆಲ್ ಜೀರಗ ஒரு 1/4 ಸ್ಪೂನ್ ಜೀರಗ ಇಟ್ಟೆ. ಜೀರಗ ಇಟ್ಟಿತ್ತು ತೆಲ್ 3 அவர் தெல்லாக்குறல்ல அதுக்கு 3 எல்தாரிட்டேன், 3 பீஸ் எல்தாரிட்டால் പിന്നെ ಅದಕ್ಕೆ 1/2 ಸ್ಪೂನ್ ஒரு ತೆಲ್ ಮೆತ್ತಿಟ್ಟೆ, 1/2 ಸ್ಪೂನು ಎಳ್ಳಿಟ್ಟೆ, ವೈಟ್ ಎಳ್ಳಿಟ್ಟೆ. ಇಟ್ಟಿಟ್ಟು ತೆಲ್ಲೆಲ್ಲ ಫ್ರೈ ಹಾಕಿಟ್ಟು ತೆಲ್ ಚಪ್ಪೆ പിന്നെ ಮಿಕ್ಸಿ ಜಾರಿಗೆ ಇಟ್ಟಿಟ್ಟು ತೆಲ್ ಕೊತ್ತಂಬರಿ ತೆಲ್ಲು ஒரு 1/2 ಕಡಿ ತೇಂಗೆ ಎಲ್ಲ ನಾನು ஒரு 1/4 ಕಡಿ ತೇಂಗೆ ಇಡ್ತೆ, ஒரு 1/2 ಕಂಡೆ ನೀರುಳ್ಳಿ, ஒரு 1/2 ಕಂಡೆ ಟೊಮೆಟೊ. ಅದಕ್ಕೆ ಪಾಲಕ್ ಸೊಪ್ಪಿನ ಪಿನ್ನಲ್ಲ ಅವತ್ತು ಇಲ್ಲ ಅಂತ ಅದಕ್ಕೆ ನಾನು ಕಲರ್ ತೆಲ್ ನಲ್ಲ ಬಂಡ 1/2 ಸ್ಪೂನ್ ತೆಲ್ ತಣ್ಣಿಯು ஒரு 4-5 நல்ல ಮೊಲ ಇಟ್ಟೆ. ತೆಲ್ ತಣ್ಣಿ ಬೀತಿಟ್ಟು ஒரு 3 ಪಟ್ಟ ರನ್ ಹಾಕಿ ಬೇನೆ ಪಾಡ ತಣ್ಣಿ ಬೀತಿಟ್ಟು ಪಾಡ ನೋಕಿಟ್ಟು ತೆಲ್ ತಣ್ಣಿ ಬೀತ. ಇಪ್ಪ ನಂಡ ಮಸಾಲೆ ರೆಡಿ ಆಯ್ತು. ஒரு ಸೈಡ್ಲಿ ಇಪ್ಪ ನಾನೋட ನೀರುಳ್ಳಿ ಕಟ್ಟಾಕಿತ್ಲಂತ ஒரு 4 ಕಂಡೆ ನೀರುಳ್ಳಿ ಇಡ್ತೆ. ನೀರುಳ್ಳಿ ಕಟ್ಟಾಕಿ 3 ಕಂಡೆ ಟೊಮೆಟೊ ಇಡ್ತಾರೆ, ಕರಿ ಲೀವ್ಸ್ ಇಡ್ತಾರೆ, പിന്നെ ಕೊತ್ತಂಬರಿ ಸೊಪ್ಪು ಈ ಥರ ನಾನು ಕಟ್ಟಾಕಿಟ್ಟು ಬೇಕಿದ್ರೆ ಕಟ್ಟಾಕಿ ಬೆಚ್ಚಿಟ್ಟು ಆಯ್ತೆಲ್ಲ ಇಟ್ಟಿಟ್ಟು ಅದಕ್ಕೆ ಕರಿ ಲೀವ್ಸ್ ಕಟ್ಟಾಕಿಟ್ಟು പിന്നെ ಕೊತ್ತಂಬರಿ ಸೊಪ್ಪು ಕಟ್ಟಾಕಿಟ್ಟು ಅಂಜೆ ಬೇಕಿದ್ರೆ ಅವರು ಇಪ್ಪ ಕುಕ್ಕರ್ಗೆ ಎಣ್ಣೆ ಬೀತ್ರೆ ಎಂದು ಇದಾಕೊಂಡು ಉಂಟಂದು ಇಲ್ಲ ನಮಗು ಚೊಮ್ಮನೆರ ಇದು ಬೇಪಾಟುಣ್ಣದಿದೆ ಆಯಿಲ್ ಇಟ್ಟಿಟ್ಟು ತೆಲ್ ಕರಿ ಲೀವ್ಸ್ ಇಟ್ಟಿಟ್ಟು ನೀರುಳ್ಳಿ ಬೀತಿಯೇ, ನೀರುಳ್ಳಿ ಇಟ್ಟೆ, ಟೊಮೆಟೊ ಇಟ್ಟೆ. ಇದು ನಂಗೆ ಚೊಮ್ಮನೆರ ಇಲ್ಲಿ ಹೆಂಗೆ ಇದು ಕಾಯ್ಕೊಳಲ್ಲ ನೀರುಳ್ಳಿ ಟೊಮೆಟೊ ಅದು ಬಂಡು ಹೊಡ್ತವಲ್ಲ ಆ ಥರ ಹಾಕೊಂಡು ಉಂಟಿಲ್ಲ ಕುಕ್ಕರ್ಲಿ. ಅವ್ರು ತೆಲ್ ಉಪ್ಪು ತೆಲ್ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಇಟ್ಟೆ ಹೆಂಗಾಯ್ತು, ಮഞ്ഞൾ ಈ ಥರ ಇಟ್ಟಿಟ್ಟು പിന്നെ ಇದು ನಿಂಗೆಲ್ಲ ಕಸ್ತೂರಿ ಮೇಥಿ ಉಂಡಲ್ಲ ಅದು ಇಟ್ರು. അതിട്ടിട്ട് ഇത്തര ഇട്ടിട്ട് തെല്ല് വേണമെങ്കിൽ തന്നെ വീത്ത കുക്കർ അടി വീത്തിരുണ്ട് ഇട്ടിട്ട് കുക്കറിൽ 2 ಬಿಸಿಲು ಬಂದಂಗೆ ಆಯ್ತು. ಅಪ್ಪ ನಂಗಲ್ಲ ಇದು ಉಂಡಲ್ಲೇ 5 ನಿಮಿಷತ್ಲ ಅವಳು ಕರಿ ಹಾಕೋಗು ಚೊಮ್ಮನಾರ ಬೇನು ಉಂಟು ಎಂದುಮಿಲ್ಲ. 2 ಬಿಸಿಲು ಬಂದ ಸಾತು ಆಯ್ತು. ಇಟ್ಟಿಟ್ಟು ಇದಪ್ಪ ನೋಕೋರು ಆಯ್ತು ನಂದು ಇದು ಬೆಂದಿಟ್ಟು ಕಲಂಗಿಟ್ಟು ಮಣ್ಣಿ ಆಯ್ತು ಇತ್ತು നല്ല ಅವರು. പിന്നെ ಅದಕ್ಕೂ ಅದೇ ಬಲ ನಾನು ಚಿಕನು ಅದೇ ಬಲ ಇದಕ್ಕೆ ಇಡ್ರು 1 ವಿಸಿಲ್ ಇಡ್ರು. ಅಪ್ಪಮ್ಮೆ ವಿಸಿಲ್ ಇಡ್ತೆ ಹೆಂಗಾಯ್ತು ಅದು ನಂಗಲ್ಲ ಚಿಕನು ರೆಡಿ ಆಯ್ತು. ಚೊಮ್ಮೆನಾರ ಇದು ವಿಸಿಲ್ ಹಾಕಿ ಹೆಂಗೆ ಕೋಳಿ ಮಣ್ಣಿ ಅವರಲ್ಲೇ ಎರ್ಚಿರ ಪಲ ಅಲ್ಲೇ ಎರ್ಚಿಗುಂಟ ಹೆಂಗೆ ಅವ್ರು 7 ವಿಸಿಲ್ ಹೆಂಗೆ ಸಾರ್ಲೆ ಇದೇ ಪನ್ನಂಡ ಕೋಳಿ ರೆಡಿ ಆಯ್ತು. ಚಿಕನ್ ಬೆಂದಿತ್ತು, ಚಿಕನ್ ರೆಡಿ ಆಯಿತು. ಅದಕ್ಕೆ ಇಪ್ಪ ನಾನು ಅರಚಿ ಬೆಚ್ಚ ಮಸಾಲೆ ಉಂಡಲ್ಲೇ ಅದು ಇಟ್ಟಿತ್ತು. ಅದ್ರ പിന്നെ ಅದ್ರ ಇದು ಉಂಡಲ್ಲೇ ತಣ್ಣಿ ಅದಕ್ಕೆ ತೆಲು ಅದೇ ಮಿಕ್ಸಿರ ಜಾರಿಗೆ ತೆಲ್ಲ ಅದೆಲ್ಲ ಅಲಸಿಟ್ಟು ಅದಕ್ಕೆ ತಣ್ಣಿ ಬೀತಿಟ್ಟು ಇದಾಕಿಟ್ಟು ಕಲಕಿಟ್ಟು ತಣ್ಣಿ ಬೀತಿ ಬಿಟ್ರೆ ತಮ್ಮ ನೋಕೋರಲ್ಲ ನಂದು ಇದು ರೆಡಿ ಆಯಿತು. ಚಿಕನ್ ಕರಿ ರೆಡಿ. ಅದಕ್ಕೆ ತೆಲ್ಲ ನಾನು ಹಾಕಿ ಬೆಚ್ಚ ನಿಂಗೆ ಫಸ್ಟ್ ಕಟ್ತಿಟ್ಟಿನ್ನೆ ಆದರೆ ಅದು ಇಡ್ರೆ ಗರಂ ಮಸಾಲೆ ಇಡ್ರೆ പിന്നെ ತೆಲ್ಲ ನಾನು ಅದಕ್ಕೆ ನಂದಿನಿ ಕರ್ಡ್ ಇಡ್ರೆ ಅದನ್ನು ತೆಲ್ ಟೇಸ್ಟ್ ಬಂದು ಕರಿ ಗರಂ ಮಸಾಲೆ ಪೌಡರು ಇದು ಇಟ್ಟದ ಆಯ್ತು. ಇದು ಇಟ್ಟಿಟ್ಟೈತೆ ಅದಕ್ಕೆ പിന്നെ ನಂಗೆ ಬೇನೆ ಕಾರ್ನ್ಫ್ಲವರ್ ஒரு ತೆಲ್ಲು ஒரு 1/4 ಸ್ಪೂನ್ ಇಟ್ಟೆಂಗೆ ಮೈಯವರು ಆಯ್ತು. ನಂಡವರು ಅದ ಬಂದಿಟ್ಟು ಕರಿ ಇದಕ್ಕೆ ನಂಗೆ ತೆಲ್ ದಪ್ಪ ಪಲ್ಯ ಹಾಕ್ಯಂಗೆ ನಂಗೆ ಇದು ಬಿರಿಯಾನಿ ಇರೋ ಮಸಾಲೆ ರೆಡಿ. ಇದಕ್ಕೆ ಕೊತ್ತಂಬರಿ ಸೊಪ್ಪು ಮುರಿಸಿ ಬೆಚ್ಚಾಲೆ ಅದು ಇದಾಯಿತು. ಇದು ಅದಕ್ಕೆ ಬಿರಿಯಾನಿಗೂ ನಲ್ಲ ಮೇವರು ತೆಲ್ ದಪ್ಪ ಹಾಕಿ ಆಯ್ತು. ಇಪ್ಪ ನಂದು ಕರಿ ಆಯ್ತು. ಇದು ನಾಷ್ಟಕ್ಕೆ ನಾನು ಇಟ್ಟೆ. ನಂದು ಲೈಕ್ ಆಗಿ ಸಬ್ಸ್ಕ್ರೈಬ್ ಹಾಕೋರು ಇನ್ಶಾ ಅಲ್ಲಾ.